ಇಲ್ಲೇ ಬಿತ್ತಿರು. ಓಪನ್ ಮಾಡಿ ನನ್ನ ಬಿಟ್ಬಿಡಿ. ನಾನ್ ಹೋಗ್ಬೇಕು, ಬಾಗ್ಲು ತೆಗೀರಿ. ಹಾಗಾದ್ರೆ ಸತ್ತಿದ್ದು ನನ್ ಗಂಡ ಕೃಷ್ಣನ. ನಾನೇ ಅವನ್ನ ಸಾಯಿದ್ನ. ಅಯ್ಯೋ ದೇವ್ರೆ. ಅಷ್ಟೇ ಅಲ್ಲ ಅತ್ತಮ್ಮ, ತಲೆಲ್ ಹೂವ, ಹಣೆಲ್ ಕುಂಕುಮ, ಕತ್ತಲ್ ತಾಳಿ, ಈ ತರ ನನ್ನ ಮುತ್ತೈದೆ ಯಾಕೆ ಇವಳ ಕೈ ನೋಡೋದಿಕ್ಕಾಗ್ಲಿಲ್ಲ. ಅದಕ್ಕೆ ನನ್ ಗಂಡನ್ ಸಾಯಿಸಿ ನನ್ನ ವಿದ್ವೆ ಮಾಡ್ಬೇಕು ಅಂತ ಇವಳು ನೋಡಿದ್ಲು. ಆದ್ರೆ ಅವಳ ಗಂಡನ ಕೈಯಾರೆ ಸಾಯಿಸಿ ಅವಳೇ ಮುತ್ತೈದೆ ತನನ ಕಳ್ಕೊಂಡ್ಬಿಟ್ಲೆ. ಅಯ್ಯೋ ಪಾಪಿ, ಒಂದು ಹೆಣ್ಣಾಗಿ ಗಂಡನ ಕೊಲೆ ಮಾಡುವಷ್ಟು ಕಟಗ್ಲಾಗ್ಬಿಟ್ಟಿಲೆ ಪಾಪಿ. ಅವನ ಸಾಯಿಸಕ್ಕೆ ನಿನಗೆ ಹೇಗಾದ್ರೂ ಮನಸ್ಸು ಬಂತೆ? ಅನ್ಯಾಯವಾಗಿ ನನ್ನ ಮೊಮ್ಮಗನ ಕೊಲೆ ಮಾಡ್ಬಿಟ್ಟಿಯಲ್ಲೇ ರಾಕ್ಷಸಿ. ಅಜ್ಜಿ, 100 ಜನ ಬಂದ್ರು ನಮ್ ಕೃಷ್ಣನ್ ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ಒಂಥರ ಹುಲಿ ಇದ್ದಂಗ ಅವನು. ಆದ್ರೆ ಅವತ್ತು ಇವರೆಲ್ಲ ಅವನ್ನ ಸಾಯಿಸುವಾಗ ಅವನ್ ಏನು ಮಾತಾಡದೆ, ಏನು ಹೋರಾಡದೆ ಪ್ರಾಣ ಕೊಟ್ಟಿದ್ದಾನೆ ಅಂದ್ರೆ ಅದಕ್ ಕಾರಣ ಇವಳೆ. ಅವತ್ತವ್ನ್ ಸಾಯುವಾಗ ಇವಳ ಹತ್ರ ಸತ್ಯ ಹೇಳಿ ಅವ್ನ್ ಅಲ್ಲಿಂದ ತಪ್ಪಿಸ್ಕೋಬಹುದಾಗಿತ್ತು. ಆದ್ರೆ ಅವನಲ್ಲಿ ಸತ್ಯ ಹೇಳೋದ್ರಿಂದ ಈ ರಾಕ್ಷಸಿ ನನಗೆ, ಚಾರು ಮೇಡಮ್ಗೆ ತೊಂದರೆ ಕೊಡ್ತಾಳೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಸತ್ಯನೂ ಹೇಳ್ದೆ, ತನ್ನ ಪ್ರಾಣನೂ ಬಿಟ್ಟು ನನ್ನ ಆಯಸ್ಸನ್ನ ಜಾಸ್ತಿ ಮಾಡಿ ಹೋಗಿದ್ದಾನಜ್ಜಿ. ನನ್ ಕೃಷ್ಣ. ಎಲ್ಲಮ್ಮ ಕೃಷ್ಣ, ಅವನ್ ಕೊಟ್ಟಿರೋ ಭಿಕ್ಷೆಯಿಂದಾನೇ ನಾನಿವತ್ತು ಜೀವಂತವಾಗಿದ್ದೀನಿ. ಅವನ್ ಸತ್ತು ನನ್ನ ಆಯಸ್ಸನ್ನ ಜಾಸ್ತಿ ಮಾಡಿ ಹೋಗಿದ್ದಾನಮ್ಮ. ಎಲ್ಲ ಹೋಗ್ತಿದ್ಯಾ? ಬಿಡು, ನಾನು ಹೋಗ್ಬೇಕು, ಬಿಡು ನನ್ನ. ಏನ್ ಹೇಳ್ದೆ? ಬಿಡ್ಬೇಕಾ? ಸಾಕ, ಇನ್ನೂ ಬೇಕಾ? ಎಲ್ಲೇ ಹೋಗ್ತಿದ್ಯಾ ಇಷ್ಟೆಲ್ಲ ಮಾಡಿ? ಎಲ್ಲ ಹೋಗ್ತಿದ್ಯಾ? ನೀನೀಗ ಹೋಗ್ಬೇಕಾಗಿರೋದು ಜೈಲಿಗೆ. ಜೈಲಿಗೆ ಮಾತ್ರ ಅಲ್ಲ, ಕೊಲೆ ಮಾಡಿರೋದಕ್ಕೆ ನಿನ್ನ ಗಲ್ಲಿಗೆ ಏರಿಸ್ಬೇಕು. ಬಿಡಿ ನನ್ನ. ನಾನು ಹೋಗ್ಬೇಕು, ಬಿಟ್ಬಿಡಿ ಪ್ಲೀಸ್. ಬಿಡು, ನಾನು ಹೋಗ್ಬೇಕು. ಬಿಡಿ ನನ್ನನ್ನ, ಬಿಡಿ ನನ್ನನ್ನ ಪ್ಲೀಸ್, ಬಿಟ್ಬಿಡಿ. ಬಿಡಿ. ನೀವೇನು ಯೋಚನೆ ಮಾಡ್ಬೇಕು, ಇವ್ರನ್ನ ನಾವ್ ನೋಡ್ಕೋತೀವಿ. ಏನ್ ಮಾಡ್ಬೇಕಂತಾನು ನಮಗ್ ಚೆನ್ನಾಗ್ ಗೊತ್ತಿದೆ. ಬಿಟ್ಬಿಡಿ. ಇಲ್ಲೇ ಬಿತ್ತಿರು. ಓಪನ್ ಮಾಡಿ ನನ್ನ ಬಿಟ್ಬಿಡಿ. ನಾನ್ ಹೋಗ್ಬೇಕು, ಬಾಗ್ಲು ತೆಗೀರಿ. ಹಾಗಾದ್ರೆ ಸತ್ತಿದ್ದು ನನ್ ಗಂಡ ಕೃಷ್ಣನ. ನಾನೇ ಅವನ್ನ ಸಾಯಿದ್ನ. ಅಯ್ಯೋ ದೇವ್ರೆ. ಏನು ಇವಾಗ ರುಕ್ಕು ಚಾರುಗೆ ಮಂಗಳಾರತಿ ಎಲ್ಲ ಮಾಡಿ ಅವ್ರ ಗಂಡನ್ ಕರ್ಕೊಂಡು ಹೋದ್ಲಾ? ಅಕ್ಕ, ನಿಮ್ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ನೀವ್ ಏನ್ ಹೇಳ್ತಾ ಇದ್ರೋ ಅದಕ್ಕೆ ಆಪೋಸಿಟ್ ಆಗಿ ನಡೀತು. ಏನ್ ಹೇಳ್ತಿದ್ಯೋ? ಹೌದು ಅಕ್ಕ, ಇಲ್ಲಿ ದೊಡ್ಡ ಅವಾಂತರನೇ ನಡೆದೋಯ್ತು. ಇಲ್ಲಿ ನೀವ್ ಯಾರನ್ನ ಕಳ್ಸಿದ್ರೋ ಅವರೇ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಳ್ಳೋ ತರ ಆಯ್ತು. ಲೇ, ಅದೇನಾಯ್ತು ಅಂತ ಅರ್ಥ ಆಗೋ ತರ ಹೇಳು. ಅಕ್ಕ, ಅದು ಏನಾಯ್ತು ಅಂತಂದ್ರೆ
ಅವನು ಫಸ್ಟ್ ಚಾಕು ಹಾಕಿದ್ದೆ ನಾನು. ಇದೇ ಕೈಯಾರೆ ಅವನ್ನ ಚುಚ್ಚಿ ಸಾಯಿಸ್ದೆ. ಅದಕ್ಕೆ ಹೇಳ್ತಾ ಇದೀನಿ, ನೀನು ರಾಮಾಚಾರ್ಯ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ನೀನು ನನ್ ಗಂಡ ಕೃಷ್ಣ. ಸತ್ಯ ಆಚೆ ಬಂತು. ಇಷ್ಟ ಆಯ್ತಕ್ಕ? ಅದ್ ಸರಿ, ಇವಾಗ ಅವಳನ್ನೇನ್ ಮಾಡಿದ್ರು? ಈಗ ಅವಳನ್ನ ರೂಮಲ್ಲಿ ಕೂಡಾಕಿದಾರಕ್ಕ. ಈ ಸ್ಟೋರಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಾಯ್ತು. ಆದ್ರೆ ಸ್ಟೋರಿಲಿ ಟ್ವಿಸ್ಟ್ ಏನಂತಂದ್ರೆ, ನೀವೇನಂತ ಅಂದ್ಕೊಂಡಿದ್ರೋ ಅದೆಲ್ಲ ಉಲ್ಟಾ ಆಗೋಯ್ತಷ್ಟೇ. ದಿನ ಸೀಕ್ರೆಟ್ ಆಗಿದ್ ವಿಷಯ ರಿವೀಲ್ ಆಗಿ ಎಲ್ರಿಗೂ ಗೊತ್ತಾಗಿದ್ರಿಂದ ಅವರಿಬ್ರು ತುಂಬಾ ಸಲೀಸಾಗಿ ಕೊನೆ ಹಂತಕ್ಕೆ ಬಂದಾಯ್ತು. ನನ್ನ ಕೃಷ್ಣ ಈ ಭೂಮಿಗೆ ಬರುವಾಗ್ಲೇನೆ ನಮ್ಮ ಮನೆಯವ್ರ ಜೊತೆ ಜಾಸ್ತಿ ದಿನ ಅಲ್ಲ ಅಂತ ದೇವ್ರ ಹತ್ರ ಬರ್ಸ್ಕೊಂಡ್ ಬಂದಿದ್ನೇನು. ಎಲ್ಲೋ ಕಳೆದೋಗ್ದ, ಮತ್ತೆ ಸಿಕ್ತ. ನನ್ನ ಮಗ ಸಿಕ್ತ ಅಂತ ಸಂತೋಷ ಪಡುವಾಗ್ಲೆ ಮತ್ತೆ ಅವನ್ನ ಮನೆಲ್ಲ ಬಿಟ್ಬಿಟ್ಟು ಹೊರಟೋದ್ನಲ್ಲೋ. ಮಗ ಹೊರಟೋದ್ನ ನಮ್ನೆಲ್ಲ ಬಿಟ್ಟು. ಸಮಾಧಾನ ಮಾಡ್ಕಮ್ಮ. ರಾಮಾಚಾರಿ, ನೀನು ಬದುಕಿದ್ಯಾ ಅಂತ ಖುಷಿ ಪಡ್ಲ, ಇಲ್ಲ ನಿನ್ ತಮ್ಮ ಇಲ್ಲ ಅಂತ ದುಃಖ ಪಡ್ಲ. ಒಂದೇ ಗದ್ದಲಿ ಇಬ್ರು ಮಕ್ಳು ಹುಟ್ಟಿದ್ರೆ ಆ ತಾಯಿಗೆ 2 ಮಕ್ಳು ಒಂದೇ ಅಲ್ವಾ? ಇದ್ರಲ್ಲಿ ಯಾರು ಹೆಚ್ಚು ಯಾರು ಮುಖ್ಯ ಅಂತ ಹೇಗೋ ಹೇಳಿ ನಾನು. ಹೇಳಲಿಕ್ಕಂದ ಹೇಳಿ ನಾನು. ರಾಮಾಚಾರ್ಯನು ಕೃಷ್ಣ ನನಗೆ 2 ಕಣ್ಣಿದ್ದಂಗೆ. 2 ಕಣ್ಣಲ್ಲಿ ನಿನಗೆ ಯಾವ ಕಣ್ಣು ಬೇಕು ಅಂತ ಕೇಳಿದ್ರೆ ನಾನು ಏನ್ ಹೇಳಿ ಅತ್ತೆ? ನನಗ್ ಬಂದಿರೋ ಸ್ಥಿತಿ ಯಾವ ತಾಯಿಗೂ ಬರ್ಬಾರ್ದತ್ತೆ, ಯಾವ ತಾಯಿಗೂ ಬರ್ಬಾರ್ದು. ನನಗೆ ಸಮಾಧಾನ ಮಾಡ್ಕೊಳಮ್ಮ. ಅವನಿಗೆ ಅಲ್ಪಾಯುಷ್ಯ, ಅವನ ಜಾತಕದಲ್ಲಿ ಹಾಗಿತ್ತಲ್ಲ, ಅದನ್ನೆಲ್ಲ ನಾವು ಮನಸ್ಸಿನಲ್ಲೇ ಇಟ್ಕೊಂಡು ಅವನಿಗೆ ಗೊತ್ತಾಗದೆ ಇರೋ ಹಾಗೆ ನಾವು ಅದನ್ನ ಮನಸ್ಸಿನಲ್ಲೇ ಮುಚ್ಚಿಟ್ಕೊಂಡಿದ್ವಿ. ಆದ್ರೂ ಅವನ್ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ಟ. ವಿಧಿನ ಗೆಲ್ಲಕ್ಕೆ ಯಾರಿಂದನೂ ಆಗಲ್ಲ ಜಾನಕಿ, ಯಾರಿಂದನೂ ಆಗಲ್ಲ. ಅದೆಲ್ಲ ಇರ್ಬೋದತ್ತೆ, ಆದ್ರೆ ಹೆತ್ತೋಳು ನಾನು ಬದುಕಿರುವಾಗ ನನ್ ಮಗ ನನಗ್ ಕಣ್ಣು ಮುಂದೆನೆ ಸತ್ತೋದ್ರೆ ಏನ್ ಹೇಳಿ ನಾನು? ಹೆಂಡತಿ ಕೈಯಿಂದಾನೆ ಕ್ರೂರವಾಗಿ ಸತ್ತಿದ್ದಾರೆ ಅಂತ ನೆನೆಸ್ಕೊಂಡ್ರೆ ನನ್ನ ಕರುಳೆ ಕಿತ್ತು ಬರ್ತಾ ಇದೆ ಅತ್ತೆ. ಜಾನಕಿ, ಕೃಷ್ಣ ಮನೆ ಬಿಟ್ಟು ಹೋಗುವಾಗ್ಲೇ ನಾನು ನಿನಗೇನ್ ಹೇಳಿದ್ದೆ? ಅವನು ಬೇರೆ ಕಡೆ ಹೋಗಿ ಸುಖವಾಗಿರ್ಲಿ ಬಿಡು ಅಂತ ಹೇಳಿದ್ದೆ ತಾನೆ. ಅವನ್ನ ಮನೆಗೆ ವಾಪಸ್ ಅವನಿಗೆ ಕಂಟಕ ಇದೆ. ಅವನು ಮದುವೆ ಆದ್ರೆ ಅಕಾಲ ಮೃತ್ಯು ಇದೆ ಅಂತ ಅವನು ಭವಿಷ್ಯದಲ್ಲೇ ಹೇಳಿತ್ತಲ್ಲಮ್ಮ. ಈಗ ಅದೆಲ್ಲ ನಿಜ ಆಗಿದೆ ಅಂತ ಸಮಾಧಾನ ಮಾಡ್ಕೋ. ನನಗೆ ಗೊತ್ತು ಕಣಮ್ಮ, ಸಮಾಧಾನ ತುಂಬಾ ಸುಲಭ, ಸಮಾಧಾನ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತ. ಅದ್ರಲ್ಲೂ ಹೆತ್ತ ತಾಯಿ ಹೃದಯ ಹೇಗಿರುತ್ತೆ ಅಂತ ಮಕ್ಕಳನ್ನ ಹೆತ್ತ ನನಗೂ ಗೊತ್ತು. ಆದ್ರೂ ವಾಸ್ತವ ನಾವೆಲ್ಲ ಒಪ್ಕೊಳ್ಳೇಬೇಕಲ್ಲಮ್ಮ. ಆ ಪಾಪಿ ರುಕ್ಕು ಎಂತ ಕೆಲಸ ಮಾಡ್ಬಿಟ್ಲತ್ತೆ. ಅವಳ ಈ ಮನೆಗೆ ಸೊಸೆಯಾಗಿ ಕರ್ಕೊಂಬರಕ್ಕೆ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ವಿ. ಈ ತರ ಮಗನ್ನ ಸಾಯಿಸೋದಕ್ಕೆನ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಅವಳನ್ನ ಮನೆ ತುಂಬಿಸ್ಕೊಂಡಿದ್ದು. ನನ್ ಮಗನಿಗೆ ಯಮ್ಮನ್ ರೂಪದಲ್ಲಿ ಹೆಂಡತಿಯಾಗಿ ಬಂದಿದ್ದಾಳೆ ಅಂತ ಗೊತ್ತಾಗ್ದೆ ನಾವೆಲ್ಲ ಯಾಮಾರ್ಬಿಟ್ವಿ ಅತ್ತೆ, ಯಾಮಾರ್ಬಿಟ್ವಿ. ಜಾನಕಿ, ಅಳೋದನ್ನ ನಿಲ್ಸು ತಾಯಿ. ಕೈ ಮೀರಿ ಹೋದದನ್ನ ನೆನೆಸ್ಕೊಂಡ್ರಲ್ಲಿ ಯಾವ ಅರ್ಥನೂ ಇಲ್ಲ. ಇಷ್ಟು ದಿನ ಚಾರು ಸ್ಥಿತಿ ನೋಡಿ ನಾವೆಷ್ಟು ಸಂಕಟ ಪಡ್ತಾ ಇದ್ದೀ ಅಲ್ವಾ?
ತನ್ನ ಉಸಿರಿಗೆ ಉಸಿರಾಗಿರೋ ರಾಮಾಚಾರಿ ಇಲ್ದಿದ್ದು ನೋಡಿ ಅವಳು ಹುಚ್ಚಿ ಆಗ್ತಾಳೆ ಅಂತ ನಾವೆಷ್ಟು ಸಂಕಟ ಪಟ್ವಿ. ಇದ ಮಗು ಆಗ್ಲೇ ಅಪ್ಪನ ಕಳ್ಕೊಂಡು ಹುಟ್ಟುತ್ತಲ್ಲ ಅಂತ ನಾವೆಷ್ಟು ವ್ಯಥೆ ಮಾಡ್ಕೊಂಡ್ವಿ. ಈ ರಾಮಾಚಾರಿ ಬದುಕಿರೋದ್ರಿಂದ ಅದೆಲ್ಲ ಕಷ್ಟ ದೂರ ಆಯ್ತಲ್ಲ, ಅದನ್ನೆಲ್ಲ ನೆನ್ಸ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊ ಜಾನಕಿ. ಎಲ್ಲ ಸರಿನೇ ಅತ್ತೆ, ಆದ್ರೂ ಅಮ್ಮ ನೋಡು, ನಾನೀಗ ರಾಮಾಚಾರ್ಯ ಅಷ್ಟೇ ಬದುಕಿಲ್ಲಮ್ಮ. ನಮ್ಮ ಕೃಷ್ಣ ತನ್ನ ಪ್ರಾಣ ಬಿಟ್ಟು ಅರ್ಧ ಆಯಸ್ಸನ್ನು ನನಗೆ ಕೊಟ್ಟು ಹೋಗಿದ್ದಾನೆ. ಹಾಗಾಗಿ ಕೃಷ್ಣನು ನನ್ನಲ್ಲೇ ಇದ್ದಾನೆ ಅನ್ಕೊಂಡು ಬದುಕ್ತಾ ಇದ್ದೀನಮ್ಮ. ಇನ್ ಮುಂದೆ ಕೃಷ್ಣನ್ನ ನೀನ್ ನನ್ನಲ್ಲೇ ನೋಡು. ಚಾರು, ನನ್ ಕನ್ನ ನನಗ್ ಕ್ಷಮಿಸ್ಬಿಡಮ್ಮ, ನನಗ್ ಕ್ಷಮಿಸ್ಬಿಡು. ಹಾಳಾದ್ರಕ್ಕೂ ಬಂದ್ ಹೇಳಿದಕ್ಕೂ ನಾನ್ ಬಂದಾಗ ಇಲ್ಲೆಲ್ಲ ನೋಡಿದಕ್ಕೂ ಒಂದೇ ಆಗೋಯ್ತು. ಅದಕ್ಕೆ ಬಾಯ್ ತಪ್ಪಿ ಏನೇನೋ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಮ್ಮ ನನ್ನ. ಅಯ್ಯೋ ಅತ್ತೆಮ್ಮ, ಹಾಗೆಲ್ಲ ಹೇಳ್ಬೇಡಿ. ನೋಡಿ, ನಿಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ಯೋಚನೆ ಮಾಡ್ತಿದ್ದು. ಆದ್ರೂ ತುಡುಕ್ಬಿಟ್ಟು ಅದೆಲ್ಲ ಮಾತಾಡ್ಬಾರ್ದಿತ್ತು, ನಾನು ಮಾತಾಡ್ಬಾರ್ದಿತ್ತು. ಅತ್ತೆಮ್ಮ ನೋಡಿ, ನೀವು ನನ್ಗೆ ತಾಯಿ ಸಮಾನ. ನಿಮ್ಗೆ ಬೈಯೋದು ಮಾತ್ರ ಅಲ್ಲ, ಹೊಡೆಯೋದಕ್ಕೂ ಹಕ್ಕಿದೆ. ಅದನ್ನೆಲ್ಲ ಮರ್ತು ಬೇಡಿ. ನೀವ್ ಯಾವತ್ತಿದ್ರು ನನ್ ಪ್ರೀತಿ ಅತ್ತೆ. ನನ್ ಕಂದ. ಮನೆಯವ್ರು ಯಾರು ಇಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಿದ್ವಿ. ಹೌದು, ಆ ದೇವ್ರೆ ನಿಮ್ಮನ್ನ ಇಲ್ಲಿ ಕರ್ಸಿದಾನೆ ಅಂತ ಅನ್ನಿಸ್ತಿದೆ. ಇನ್ನು ಚಾರು ಅವ್ರಿಗೆ ಮೊಡ್ಲಕ್ಕಿ ತುಂಬಾ ಶಾಸ್ತ್ರ ಮಾಡಿಲ್ವಲ್ಲ, ಹಾಗಾಗಿ ನಿಮ್ ಕೈಯಾರೆ ನೀವೇ ಚಾರು ಅವ್ರಿಗೆ ಮೊಡ್ಲಕ್ಕಿ ತುಂಬಿಸ್ಬಿಡಿ. ಹೌದಮ್ಮ, ಅತ್ಗೆ ಸೀಮಂತ ಮಾಡುವಾಗ ನೀವಿಲ್ಲ ಅಂತ ತುಂಬಾ ಬೇಸರ ಮಾಡ್ಕೊಂಡಿದ್ರು. ಆ ಬೇಸರನ ದೂರ ಮಾಡ್ಬಿಡಿ. ಆಯ್ತಪ್ಪ, ಆಯ್ತಮ್ಮ. ಆ ಶಾಸ್ತ್ರನು ಹಾಗಾದ್ರೆ ಅವನ್ನ ಕೊಲೆ ಮಾಡಿದ್ದು ನನ್ ಗಂಡ ಕೃಷ್ಣನ್ನ, ಒಂದ್ಸಾರಿ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡಿದ್ ಗಂಡನ್ನ ನನ್ ಕೈಯಾರ ನಾನೇ ಕೊಲೆ ಮಾಡಿದ್ನ. ಇಲ್ಲ, ನಾನ್ ನನ್ ಗಂಡನ್ ಕೊಲೆ ಮಾಡಿ ಅವಳೇ ನನ್ ಕೈಯಲ್ಲಿ ಕೊಲೆ ಮಾಡಿಸಿದಾಳೆ. ಇದಕ್ಕೆಲ್ಲ ಅವಳೇ ಕಾರಣ. ಆ ಚಾರುನ ನಾನ್ ಸುಮ್ನೆ ಬಿಡಲ್ಲ. ಅವಳಿಗೆ ಏನಾದ್ರೂ ಒಂದ್ ಗತಿ ಕಾಣಿಸ್ಬೇಕು ಅಂದ್ರೆ ನಾನ್ ಮೊದ್ಲು ಇಲ್ಲಿಂದ ತಪ್ಪಿಸ್ಕೋಬೇಕು. ನಾನು ಇವಾಗ ತಪ್ಪಿಸ್ಕೋಬೇಕು ಅಂದ್ರೆ ನನ್ಗಿರೋದು ಒಂದೇ ಒಂದ್ ದಾರಿ. ಈ ಬ್ರಿಟಿಷನ್ ಯಾಕೆ ಈ ಟೈಮಲ್ಲಿ ನನಗೆ ಕಾಲ್ ಮಾಡ್ತಾ ಇದ್ದಾಳೆ? ಇಂಥ ಟೈಮಲ್ಲಿ ಇವ್ರು ಕಾಲಿಗೆ ರೆಸ್ಪಾಂಡ್ ಮಾಡ್ತಿಲ್ಲ. ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ?